ಕಾಲೇಜನ್ನು ಖಾಸಗಿಯ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಬದ್ಧಿದೆ ಅಂತಕ್ಕಂಥದ್ದು ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ನಗರ ಶಾಸಕರು ಅವರೇ ಪ್ರಶ್ನೆ ಅದನ್ನು ಎತ್ತಿದರು. ಸರ್ಕಾರದಿಂದ ಉತ್ತರ ಬಂದಾಗ ಸರ್ಕಾರ ಒಂದು ವೇಳೆ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿದರೆ ನಾವು 500 ಕೋಟಿ ರೂಪಾಯಿವರೆಗೂ ಕೂಡ ಅದಕ್ಕೆ ನಾವು ಬಂಡವಾಳವನ್ನು ಹೂಡಿ ನಾವು ಪ್ರಾರಂಭ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಸ್ವಾರ್ಥತೆಯನ್ನು ಅವರು ಬಯಸಿದ್ದಾರೆ. ಇವತ್ತು ನಾವು ಪ್ರಶ್ನೆ ಮಾಡ್ತೇವೆ ಸರ್ಕಾರಕ್ಕೆ, ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡಿದರೆ ಜನಸಾಮಾನ್ಯರಿಗೆ ಅಂದರೆ ಬಡ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆಗುವ ಬಗ್ಗೆ ಸರ್ಕಾರ ಸ್ಪಷ್ಟಪಡಿಸಬೇಕಿದೆ. ಇದು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಲಿಕ್ಕೆ ನೀವು ಖಾಸಗಿ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡ್ತಿರೋ, ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡುವ ಸಲುವಾಗಿ ಪ್ರಾರಂಭ ಮಾಡ್ತಿರೋ ಬಗ್ಗೆ ಪ್ರಥಮ ಬಾರಿಗೆ ನಾವು ಉತ್ತರ ಕೊಡಬೇಕು. ಇದು ಇವತ್ತು ನಿನ್ನೆ ಹೋರಾಟ ಅಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಎಲ್ಲ ಸಂಘಟನೆಗಳು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿ ಎಲ್ಲ ಬಡ ಮಕ್ಕಳಿಗೆ ವೈದ್ಯಕೀಯ ಶಿಕ್ಷಣವನ್ನು ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ತಿಳ್ಕೊಂಡು ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ. ಆ ಸರ್ಕಾರ ಇದೇ ಎಚ್ಚೆತ್ತುಕೊಂಡು ಸದನದಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಮತ್ತೆ ಇದು ಬಡ ಮಕ್ಕಳಿಗೆ ವಂಚನೆ ಮಾಡುವಂಥ ರೀತಿಯಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಇದರಲ್ಲಿ ಯಾವುದೇ ಕಾಲಕ್ಕೂ ನಾವು ವಿಜಯಪುರ ಜಿಲ್ಲೆಯ ಜನತೆ ವಿದ್ಯಾರ್ಥಿಗಳಿದ್ರೆ ಯಾವ ಕಾಲಕ್ಕೂ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕಾಗಿ ನಾವು ಹೋರಾಟ ಮಾಡಲಿಕ್ಕೆ ವೈದ್ಯಕೀಯ ಕಾಲೇಜು ಸ್ಥಾಪನೆ ಹೋರಾಟ ಸಮಿತಿ ಅಂತ ನಾವು ಈಗಾಗಲೇ ಇದನ್ನು ಹುಟ್ಟಾಕಿದ್ದೇವೆ. ಕಳೆದ 8 ದಿನಗಳಿಂದ ನಿರಂತರವಾಗಿ ನಾವು ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಸಚಿವರು 3 ಮಂದಿ ಸಚಿವರು ಮನವಿ ಕೊಟ್ಟು ಈಗಾಗಲೇ ಉಸ್ತುವಾರಿ ಸಚಿವರು ಶಿವಾನಂದ ಪಾಟೀಲ್ ಕೊಟ್ಟಿದ್ದೇವೆ, ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಕೂಡ ಮನವಿ ಕೊಟ್ಟು ಸರ್ಕಾರದ ಗಮನವನ್ನು ಸೆಳೆದಿದ್ದೆವು. ಆದರೆ ಸರ್ಕಾರದ ಇನ್ನೂ ಸ್ಪಷ್ಟತೆ ಇಲ್ಲ ಇಲ್ಲಿವರೆಗೂ ಕೂಡ. ಆದರೆ ಬಹುತೇಕ ಸ್ಥಳೀಯ ಶಾಸಕರ ಒಂದು ಒತ್ತಡದಿಂದ ಸರ್ಕಾರ ಮೌನ ವಹಿಸ್ಯಾರ. ಒಂದು ಸ್ಪಷ್ಟತೆ ಇರಲಿ ಸರ್ಕಾರ ಇಲ್ಲ, ನಾವು ಸಂಪೂರ್ಣ ಸರ್ಕಾರದ ಸ್ವಾಯತ್ತತೆಯಲ್ಲೇ ವೈದ್ಯಕೀಯ ವಿದ್ಯಾಲಯವನ್ನು ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡ್ತಿರ್ತಕ್ಕಂಥದ್ದು ಅದನ್ನೇ ಹೇಳಿ. ಇಲ್ಲ, ನಮ್ಮ ಜನಸಾಮಾನ್ಯರು ಬಡ ಮಕ್ಕಳು ನಮ್ಮ ಅವಶ್ಯಕತೆ ಇಲ್ಲ, ಬಂಡವಾಳಶಾಹಿಗಳ ಹಿತಾಸಕ್ತಿ ಮುಖ್ಯ ಅದ, ಅದಕ್ಕೆ ನಾವು ಖಾಸಗಿ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡ್ತಕ್ಕ ಅದನ್ನ ಹೇಳಿ. ಅದನ್ನು ಬಿಟ್ಟು ಮೊಯ್ಲು ಪುತ್ರ ಇದನ್ನು ಪ್ರಯೋಜನ ಇಲ್ಲ. ಇದೇ ಮೌನ ತಾವು ಮುಂದುವರಿಸಿದ್ದೇ ಆದರೆ ಮತ್ತು ತಮ್ಮ ಹಟ್ಟಿಯನ್ನೇ ತಾವು ಮುಂದುವರಿಸಿದ್ದೇ ಆದ್ರೆ ಜಿಲ್ಲೆಯಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಬೇಕು. ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಸರ್ಕಾರ ವಿಜಯಪುರ ಜಿಲ್ಲೆಯ ರೈತರಿಗೆ ಇವತ್ತು ವಂಚನೆ ಮೋಸ ಮಾಡ್ಕೋತೆ ಹೊರಟಿದೆ. ಯಾಕೆ ಈ ಥರ ಇದು ಯಾರು ಹೇಳೋರು ಕೇಳೋರು ಇಲ್ಲ. ಹೇಗೆ ಜಿಲ್ಲೆಯಲ್ಲಿರ್ತಕ್ಕಂಥ 8 ಶಾಸಕರ ಪೈಕಿ 2 ಸಚಿವರು ಇದ್ದೀರಿ. ನಮಗೆ ಏನು ಅನ್ಯಾಯ ಆಗ್ತದೆ ವಿಜಯಪುರ ಜಿಲ್ಲೆಯ ಜನತೆಗೆ ಅಂತಕ್ಕಂಥದ್ದು ನೀವು ಯಾಕೆ ಅಧಿವೇಶನದಲ್ಲಿ ಹೋರಾಟ ಮಾಡುವುದಿಲ್ಲ? ಎಲ್ಲಿವರೆಗೆ ನಾವು ಇವತ್ತು ಶೋಷಣೆಯನ್ನು ತಡೆಕೊಳ್ಳುವಂಥದ್ದು? ಬಡ ಮಕ್ಕಳು ಇವತ್ತು ಸಂಸ್ಥೆಯಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಕಲಿಬೇಕಾಯ್ತಂದ್ರೆ ಲಕ್ಷಾಂತರ ರೂಪಾಯಿ ಅವರು ಕೊಡೋಕೆ ಸಾಧ್ಯ ಅದ. ಇವತ್ತು ಮನಸ್ಸಿಗೆ ಬಂದಂಗೆ ಹೇಳ್ತಾರ, ಒಂದು ವೈದ್ಯಕೀಯ ಸೀಟು ಒಬ್ಬ MBBS ಕಲಿಬೇಕು. ಆ ಬಡ ವಿದ್ಯಾರ್ಥಿ ಸಾಕಷ್ಟು ವಿದ್ಯಾವಂತಿರ್ತಾನ, ಅವನಿಗೆ ಆರ್ಥಿಕ ಪರಿಸ್ಥಿತಿ ಹಿನ್ನಡೆ ಇದ್ದ ಸಲುವಾಗಿ ಅವ ಮಹಾದಾಶಿಗೆ ತಣ್ಣೀರು ಇರಿಸ್ದಂಗೆ ಆಗ್ತದೆ. ಕಲಿಬೇಕು, ನಾನೇನು ದೊಡ್ಡ ವೈದ್ಯ ಆಗಬೇಕಂತಕ್ಕಂಥ ಒಂದು ಆಸೆ ಇರ್ತದ. ಸಾಕಷ್ಟು ಅಂಕಗಳನ್ನು ಗಳಿಸಿದ್ರು ಕೂಡ ಖಾಸಗಿಯವರ ಒಂದು ಪೈಪೋಟಿಗಾಗಿ ಅವ ಶಿಕ್ಷಣದ ವಂಚಿತರಾಗ್ತಾರೆ. ಯಾವ ಮತ್ತೆ ಸಣ್ಣ ಪುಟ್ಟ ಶಿಕ್ಷಣ ಓದಿ ತಮ್ಮ ವಿದ್ಯಾನ ಅಲ್ಲಿಗೆ ಮೊದಲುಗೊಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಇದು ಮುಂದುವರೆದಂತಕ್ಕಂಥ ವಿಷಯ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಯಾವುದೇ ಕಾಲಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಬೇಕು. ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಾವು ಅವಕಾಶ ಕೂಡ ಕೊಡುವುದಿಲ್ಲ.
ಅದು ಏನಾಗ್ತದೋ ಏನು ನಡೀತದೋ ಜಿಲ್ಲೆಯಲ್ಲಿ ನಡೀಲಿ. ಇದು ಕೇವಲ ಒಂದು ಸಂಘಟನೆ ಅಲ್ಲ, ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನೂರಾರು ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಒಗ್ಗೂಡಿ ನಾವು ಸಮಿತಿಯನ್ನು ರಚನೆ ಮಾಡಿದೆವು. ಈ 10 ದಿನಗಳಿಂದ ನಡೆದಿರ್ತಕ್ಕಂಥ ಹೋರಾಟ ಸರ್ಕಾರಕ್ಕೆ ಈಗಾಗಲೇ ಗಮನಕ್ಕೆ ಬಂದಿದೆ. ನಾಳಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಆಲಮಟ್ಟಿಗೆ ಕೃಷ್ಣಾ ಭಾಗ್ಯ ಆಲಮಟ್ಟಿ ನಾಗಮಂತ್ರ ಶಾಸ್ತ್ರಿ ಜಲಾಶಯಕ್ಕೆ ಭಾಗ್ಯ ನಡೆಸಲಿಕ್ಕೆ ಬರ್ತಾರೆ. ಈಗಾಗಲೇ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ತರಲಿಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ. ನಾವು ಅವಕಾಶ ಮಾಡಿ ಕೊಡೋದು ತಿಳ್ಕೊಂಡು ಈಗಾಗಲೇ ನಾವು ಅವರಿಗೆ ಮನವಿಯನ್ನು ಕೂಡ ಕೊಟ್ಟು ಕಳಿಸಿದೆವು. ಅವರು ಕೇವಲ 4 ಜನ ಬರ್ರಿ, 5 ಜನ ಬರ್ರಿ, 6 ಜನ ಬರ್ರಿ ತಿಳ್ಕೊಂಡು ನಾವು ಫೈಂಡಿಂಗ್ ಮಾಡ್ತಾ ಇದ್ದಾರೆ. SP ಅವ್ರ ಜೊತೆಗೂ ಕೂಡ ನಿನ್ನೆ ಚರ್ಚೆ ಮಾಡಿದಾಗ ಇಲ್ಲ 5 ಜನ 6 ಜನ ಅಂತ ನೀವು ಯಾಕೆ ಕಂಡೀಷನ್ ಮಾಡ್ತೀರಿ? ಯಾಕಂದ್ರೆ ಇದು ಇಡೀ ವಿಜಯಪುರ ಜಿಲ್ಲೆ ಅಂತ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ, ಇಲ್ಲಿ ಜಾತಿ ಮತ ಪಂಥ ಒಬ್ಬರು ಸೀಮಿತ ಅಲ್ಲೇ. ಅದು ಶಿಕ್ಷಣ ಅಂತಂದ್ರೆ ಕೇವಲ ಉನ್ನತ ಜಾತಿ ಮಕ್ಕಳಂತ ಕಲಿಬೇಕಂತೇನಿಲ್ಲ, ಎಲ್ಲ ಬಡ ಮಕ್ಕಳು ಕಲಿತಾರೆ ಅಂದಾಗ ಎಲ್ಲರೂ ಬರೋರು ಅಂತಂದಾಗ ಅವ್ರಿಗೆ ಅವಕಾಶ ಕೊಡೋಂಗಿಲ್ಲ. 5 ರಿಂದ 6 ಮಂದಿ ಅಂತ ಅಷ್ಟೇ ಹೇಳಕತ್ತಾರ. ಅದೇನೇ ಇರಲಿ, ಒಟ್ಟಾರೆ 6 ಜನ ಇದ್ರು ಕೂಡ ನಾವು ಹೋಗ್ತೇವೆ. ನಮ್ಮ ಮನವಿಯನ್ನ ಶಾಂತ ರೀತಿಯಿಂದ ಶಾಂತ ಚಿತ್ತದಿಂದ ಆಲಿಸಿ ನಾವು ಮನವಿಯಲ್ಲಿ ಏನು ಬರೆದಿದ್ದೇವೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಮನವರಿಕೆ ಮಾಡ್ಕೊಂಡು ಸಂಪೂರ್ಣ. ಸುಮ್ಮನೆ ಬ್ಯಾರಿಕೇಡ್ ಅಡ್ಡಾಕಿ ನೀವು ಮನವಿಯನ್ನ ಕೈಯಲ್ಲಿ ಕಿತ್ಕೊಂಡು ಆಯ್ತು ನೋಡೋಣ ಅಂತಕ್ಕಂಥದ್ದು ಮಾತು ಹೇಳಿದ್ರೆ ನಾವು ಒಪ್ಪೋದಿಲ್ಲ. ಮುಖ್ಯಮಂತ್ರಿಯವರಿಗೆ ನಾವು ಗೇರಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮುಂದೆ. ಯಾಕಂದ್ರೆ ಪ್ರತಿ ಬಾರಿನೂ ಕೂಡ ಮನವಿ ಮುಖ್ಯಮಂತ್ರಿಗಳು ಬಂದಾಗ ಸರಿಯಾಗಿ ಅವರು ಸೌಜನ್ಯ ರೀತಿಯಿಂದ ಮನವಿಯಲ್ಲಿ ಏನು ಬರೆದಿದ್ದಾರೆ, ಏನು ಸಂಕಷ್ಟ ಇದೆ, ಯಾಕೆ ಬಂದಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಸೌಜನ್ಯ ಇಲ್ಲ ನೋಡ್ಲಿಕ್ಕೆ ಶಾಂತ ರೀತಿಯಿಂದ. ಇದು ಗಂಭೀರವಾಗಿರ್ತಕ್ಕಂಥ ವಿಚಾರ. ವೈದ್ಯಕೀಯ ಮಹಾವಿದ್ಯಾಲಯ ಅದರಿಂದ ನಾವು ಇಂಥ ಒಂದು ಗಂಭೀರ ಸಮಸ್ಯೆಯನ್ನು ಹೊತ್ತುಕೊಂಡು ನಾಳಿನ ದಿವಸ ನಾವು ಸಮಿತಿಯ ಮುಖಂಡರು ಆಲಮಟ್ಟಿಗೆ ನಾವು ಬರ್ತಾ ಇದ್ದೇವೆ. ಮತ್ತು ಪೊಲೀಸ್ ಇಲಾಖೆ ಹೋರಾಟಗಾರರ ಜೊತೆಗೆ ಸಂಯಮದಿಂದ ವರ್ತಿಸಿ ಜನರ ಜೊತೆಗೆ ಇದನ್ನ ಸರಿಯಾಗಿ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿಕೊಡುವಂಥ ನಿಟ್ಟಿನಲ್ಲಿ ನಾವು ಈಗಾಗಲೇ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಅವ್ರಿಗೆ ಸಂಪೂರ್ಣ ಮನವರಿಕೆ ಮಾಡಿಕೊಟ್ಟು ಇದು ವೈದ್ಯಕೀಯ ಶಿಕ್ಷಣ ಸಚಿವರು ಬಗೆಹರಿಸ್ತಿರೋ ಅಥವಾ ಮುಖ್ಯಮಂತ್ರಿಯವರು ಬಗೆಹರಿಸತಕ್ಕಂಥದ್ದು ಅದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಈಗಾಗಲೇ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ರು ಗುಲ್ಬರ್ಗಕ್ಕೆ ಹೋದಾಗ, ಇಲ್ಲ ನಂದೇನು ಅಭ್ಯಂತರ ಇಲ್ಲ, ಇದು ಮುಖ್ಯಮಂತ್ರಿಯವರು ಅವರು ಫೈನಾನ್ಸಿಯಲಿ ಅಪ್ರೂವಲ್ ಕೊಡೋರು ಅವರೇ ಅದಾರ. ಅದಕ್ಕೆ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ 500 ಕೋಟಿ ರೂಪಾಯಿ ಬೇಕು ಮತ್ತು ಪ್ರತಿ ವರ್ಷನೂ ಕೂಡ ಅದಕ್ಕೆ ನಿರ್ವಹಣೆಗೆ 100 ಕೋಟಿ ರೂಪಾಯಿ ಬೇಕಂತ ಹೇಳತ್ತ. ಸರ್ಕಾರ ಮನಸ್ಸು ಮಾಡಿದ್ರೆ 100 ಕೋಟಿ ಅಲ್ಲ 1000 ಕೋಟಿ ಆದ್ರೂ ಕೊಡ್ಬೋದು, ಏನು ದೊಡ್ಡ ಕೆಲಸ ಅಲ್ಲ ಸರ್ಕಾರಕ್ಕೆ. ಆ ವಿಜಯಪುರ ಜಿಲ್ಲೆಗೆ ಯಾಕೆ ಆರ್ಥಿಕ ಹೊರೆ ಆಗ್ತದ? ರಾಜ್ಯದಲ್ಲಿ ಕೊಪ್ಪಳ, ಬಾಗಲಕೋಟೆ ಮತ್ತು ತುಮಕೂರು, ಈ ಬಾಗಲಕೋಟೆ ಮತ್ತು ಕೊಪ್ಪಳದಲ್ಲಿ ಸಂಪೂರ್ಣ ಸರ್ಕಾರದ ಸ್ವಾಯತ್ತತೆಯಲ್ಲಿ ಅಧೀನದಲ್ಲೇ ನಡೆಸ್ತಿಕೊಂಡು ತೀರ್ಮಾನ ತಗೊಂಡಿರಿ. ಆ ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಯಾಕೆ ನೀವು ಖಾಸಗಿ ಸಹಭಾಗಿತ್ವ ನಡೆಸ್ತೀರಿ? ಇದು ಏನಿದು ಒಳಗೆ ಹುನ್ನಾರ ಇದು? ಇಲ್ಲಿ ವಿಜಯಪುರ ಜಿಲ್ಲೆ ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಹೇಳ್ತೀರಿ, ಅಷ್ಟು ಹಣ ಹೊಂದಾಣಿಕೆ ಮಾಡ್ಕೊಳಿಕ್ ಆಗಂಗಿಲ್ಲ ಅಂತೇಳಿ. ಅದೇ ಮತ್ತು ಕೊಪ್ಪಳ ಮತ್ತು ಬಾಗಲಕೋಟೆ ಎಲ್ಲಿಂದ ಬರ್ತದಾನ? ಆ ವಿಜಯಪುರ ಜಿಲ್ಲೆಗೆ ನಿಮ್ಗೆ ಕೊರತೆ ಆಗ್ತದ ಆರ್ಥಿಕವಾಗಿ? ಇದೇ ಉದ್ದೇಶಪೂರ್ವಕವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಯಾರು ಹೇಳೋರ ಕೇಳಲ್ಲ. ಏನು ವಿಜಯಪುರ ಜಿಲ್ಲೆ ಜನತೆಯನ್ನು ಮೂರ್ಖರು ಅಥವಾ ದಂಡ ತಿಳ್ಕೊಂಡ್ರು ಸರ್ಕಾರ? ಇದನ್ನ ಈ ಮಲತಾಯ ಧೋರಣೆಯನ್ನ ನೀವು ಬಿಡಬೇಕು. ಇದೇ ಪರಿಸ್ಥಿತಿ ವಿಜಯಪುರ ಜಿಲ್ಲೆ ಯಾರು ಹೇಳೋರು ಕೇಳೋರಿಲ್ಲ. ಅಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ ನಿದ್ರೆಯಲ್ಲಿ ಜಾರಿದಾರ, ಯಾರು ಹೇಳಂಗಿಲ್ಲ. ನಾವು ಮಾಡಿದ ಮನಸ್ಸಿಗೆ ಮಾತಿಂದ ನಡೀತು ಅಂತ ತಿಳ್ಕೊಂಡು ಹೇಳಿ ನೀವೇನಾದ್ರೆ ಆಟ ಆಡಿದ್ದೇ ಆದ್ರ ಮುಂದಿನ ದಿನಮಾನಗಳಲ್ಲಿ ನಾವು ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಗಳು ಒಗ್ಗೂಡಿ ಸರ್ಕಾರಕ್ಕೆ ನಾವು ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ. ಅದಕ್ಕೆ ಮುಂದಿನ ಒಂದು ಗಂಭೀರ ಸ್ವರೂಪದ ಹೋರಾಟಕ್ಕೆ ಸರ್ಕಾರ ಅವಕಾಶ ಕೊಡಬಾರದು. ಈಗಲೇ ಎಚ್ಚೆತ್ತುಕೊಂಡು ನಾವು ಏನು ಸರ್ಕಾರ ನಿರ್ಣಯ ತಗೊಂಡಿರ್ತಕ್ಕಂಥ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ನಡೆಸಬೇಕಂತೇಳಿ ಯಾವಾಗಲೂ ಬಂಡವಾಳಶಾಹಿಗಳ ಪರವಾಗಿ ಆಗಬಾರ್ದು. ಮತ್ತೆ ಎಲ್ಲನೂ ಖಾಸಗಿನೇ ಕೊಡೋದಾದ್ರೆ ನಿಮ್ದು ಏನು ಅವಶ್ಯಕತೆ ಅದಲ್ಲಿ? ಸರ್ಕಾರದ್ದು ವಿಧಾನಸೌಧ ಖಾಸಗಿ ಅಂತ ಘೋಷಣೆ ಮಾಡ್ರಿ, ಸರ್ಕಾರದ ಖಾಸಗಿ ಸರ್ಕಾರ ಅಂತ ಮಾಡ್ರಿ. ನಿಮ್ಗೆ ನೀಗಲೇ ಅಂದ್ರೆ ಅವಶ್ಯಕತೆ ಇಲ್ಲ. ಜನರಿಂದ ಪವಿತ್ರವಾದ ಒಟ್ಟನ್ನು ತಗೊಂಡು ನೀವು ಮಂತ್ರಿ ಮಾಡಿ ಸಚಿವ ಸಂಪುಟ ರಚನೆ ಮಾಡಿದಿರಿ, ಅದು ಸರ್ಕಾರ ಅಂತ ಕರೀತೀರಿ. ವಿಧಾನಸಭೆ ಬರೆದ್ರಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ. ಮತ್ತೆ ನೀವು ಮಾಡುವಂತದ್ದೇನು? ಸರ್ಕಾರಕ್ಕೆ ನಿಲ್ಲುವಂಗಿಲ್ಲ ಅಂತಂದ್ರೆ ಇಡೀ ದೇಶವನ್ನೇ ಬಂಡವಾಳಶಾಹಿ ಕೊಟ್ಟು ಬಿಡ್ರಿ, ಅವರೇ ಆಡಳಿತ ಮಾಡ್ತಾರೆ ದೇಶದಲ್ಲಿ. ನಿಮ್ದೇನು ಅವಶ್ಯಕತೆ ಅದ?
ಖಾಸಗಿ ಸಹಭಾಗಿತ್ವ ಮಾಡೋದು ಯಾವ ಕಾರಣಕ್ಕೂ ನಾವು ಒಪ್ಪಲ್ಲ. ಎಲ್ಲ ಸಂಘಟನೆಗಳು ಇಲ್ಲಿಗೆ ಕೈಬಿಟ್ಟು ಸಂಪೂರ್ಣ ಸರ್ಕಾರ ಸ್ವಾಯತ್ತ ನಡೆಸೋದಾದ್ರ ಅದನ್ನು ತೀರ್ಮಾನ ತಗೋರಿ, ಇಲ್ಲ ಅಂತ ಅನ್ನೋದಕ್ಕೆ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ.